ಹೇಗಿದ್ರೆ ಎಲ್ಲರೂ, ಇವತ್ತು ನಾನು ನಿಮಗೆ ಸಿಂಪಲಾಗಿ ಪನ್ನೀರ್ ಬುರ್ಜಿಯನ್ನು ಯಾವ ರೀತಿ ಮನೆಯಲ್ಲಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ತುಂಬ ಬೇಗನೆ ಆಗುತ್ತೆ. ನೀವು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಚಪಾತಿಗಿರಲಿ ಅಥವಾ ಲಂಚ್ ಬಾಕ್ಸ್ ತೊಗೊಂಡು ಹೋಗುವಾಗ ಮಕ್ಕಳಿಗೆ ಬ್ರೆಡ್ಡಿಗಿರಲಿ ಯಾವುದಕ್ಕಿರಲಿ ತುಂಬಾ ಚೆನ್ನಾಗಾಗುತ್ತೆ. ಅಥವಾ ರೈಸ್ ಮಾಡಿದ್ರು, ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಯಾವುದಕ್ಕೂ ಇದು ಚೆನ್ನಾಗಾಗುತ್ತೆ. ಬೆಳಿಗ್ಗೆ ಬೇಗನೆ ಇದನ್ನು ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಥವಾ ಆಫೀಸ್ ಹೋಗೋವರಿಗೆ ಸಹ ಕೊಡ್ಬೋದು, ಅಥವಾ ಬ್ರೇಕ್ಫಾಸ್ಟಿಗೆ ಸಹ ನೀವು ಇದನ್ನು ಮಾಡ್ಬೋದು. ಚಪಾತಿ ಜೊತೆ, ಪರೋಟ ಜೊತೆ, ರೊಟ್ಟಿ ಜೊತೆ ಎಲ್ಲದರ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು. ತುಂಬ ಚೆನ್ನಾಗಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಟೇಸ್ಟಿಯಾಗಿ ಕಾಣ್ತಾ ಉಂಟಂತ ಹೇಳಿ. ಯಾರಾದರೂ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ದಿನಾಲೂ ಫಾಸ್ಟಾಗಿ ಬೇಗನೆ ಮಾಡುವಂಥ ಈಸಿ ಅಂತ ರೆಸಿಪೀಸ್ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಫಸ್ಟ್ ಇದಕ್ಕೆ ನಾನೊಂದು ಫ್ರೈಯಿಂಗ್ ಪ್ಯಾನ್ ಅಂದರೆ ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಆಯಿಲನ್ನು ಹಾಕ್ತಾಯಿದ್ದೀನಿ. ಆಯಿಲ್ ಹಾಕ್ಬೋದು ನೀವು, ಅಥವಾ ಬಟರನ್ನು ಕೂಡ ಹಾಕ್ಬೋದು. ಆದರೆ ಆಯಿಲ್ ಸ್ವಲ್ಪ ಜಾಸ್ತಿ. ಇದಕ್ಕೆ ನಾವು ಯಾವಾಗಲೂ ಕುಕ್ಕಿಂಗ್ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಬೇಕು. ಯಾಕೆಂದರೆ ಎಲ್ಲ ಮಸಾಲ ನಾವೀಗ ಏನೆಲ್ಲ ಹಾಕ್ತೀವಿ ಎಲ್ಲ ಆಯಿಲಲ್ಲಿ ನಮಗೆ ಫ್ರೈ ಮಾಡಲಿಕ್ಕುಂಟು. ಇದಕ್ಕೆ ನೀರು ಅಥವಾ ಏನು ಆ್ಯಡ್ ಮಾಡಲಿಕ್ಕಿಲ್ಲ. ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿಯಲ್ಲಿ ಹಾಕಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಒಳ್ಳೆ ರೀತಿಯಲ್ಲಿ ಬಿಸಿ ಆದಮೇಲೆ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟ ಒಂದು 3 ಮೆಣಸು ಹಾಗೂ ಸ್ವಲ್ಪ ಶುಂಠಿ, ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟ ಮೆಣಸು ಹಾಗೂ ಶುಂಠಿಯನ್ನು ನಾನು ಹಾಕಿದ್ದೀನಿ. ನಿಮಗೆ ಖಾರ ಕಮ್ಮಿ ಆದರೆ ಒಂದು 2 ಮೆಣಸು ಸಾಕು. ಸ್ವಲ್ಪ ಇದು ಫ್ರೈ ಆಗಲಿ ಎಣ್ಣೆಯಲ್ಲಿ. ಆಮೇಲೆ ಇದಕ್ಕೆ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ, ಯಾವುದೇ ರೀತಿಯಲ್ಲಿ ಕಟ್ ಮಾಡಿ, ಸ್ವಲ್ಪ ಸಣ್ಣ ಸಣ್ಣದಿದ್ದರೆ ಒಳ್ಳೆಯದಾಗುತ್ತೆ. 2 ನೀರುಳ್ಳಿಯನ್ನು ನಾನಿಲ್ಲಿ ಹಾಕಿದ್ದೀನಿ. 2 ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ನಾನು ಹಾಕಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡಲಿಕ್ಕುಂಟು. ತುಂಬ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಬಾಡಿಸ್ತೀವಿ ಅಂತ ಹೇಳ್ತೀವಿ ನೋಡಿ, ಅಷ್ಟು ಫ್ರೈ ಆದರೆ ಸಾಕು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ, ತುಂಬ ಫ್ರೈ ಮಾಡಲಿಕ್ಕೆ ಇಲ್ಲ ಇದು. ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಫ್ರೈ ಆಗಿದೆ. ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಇದು, ಕೆಂಪೆಲ್ಲ ಮಾಡಬೇಡಿ. ಇವಾಗ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟ ಕ್ಯಾಪ್ಸಿಕಮ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕೋಣ. ನಾನಿಲ್ಲಿ 2 ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ದೊಡ್ಡ ಕ್ಯಾಪ್ಸಿಕಮ್ ಮೀಡಿಯಮ್ ಸೈಜ್ ಇದಂತ ಹೇಳ್ತೀನಿ ನೋಡಿ, ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ದೊಡ್ಡದಲ್ಲ, ತುಂಬ ದೊಡ್ಡದಿದೆ ಆದರೆ ಒಂದನ್ನು ಯೂಸ್ ಮಾಡಿ ನೀವು, ಪರವಾಗಿಲ್ಲ. ಓಕೆ, ಇದನ್ನು ಕೂಡ ಹಾಗೆ ಸ್ವಲ್ಪ ಫ್ರೈ ಮಾಡಲಿಕ್ಕಿದು. ತುಂಬ ಫ್ರೈ ಮಾಡಿ ಸ್ಮೂತ್ ಮಾಡಲಿಕ್ಕಿಲ್ಲ, ಸ್ವಲ್ಪನೇ ಫ್ರೈ ಮಾಡಲಿಕ್ಕಿದು. ಓಕೆ ನೋಡಿ, ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಇದು ಫ್ರೈ ಆಗಲಿ. ಇವಾಗ ಇದಕ್ಕೆ ಉಳಿದ ಮಸಾಲ ಏನಾದರೂ ಇದ್ದರೆ ಅದನ್ನು ಹಾಕೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಒಂದು 1/4 ಚಮಚದಷ್ಟು ಅರಿಶಿನ ಪೌಡರ್, ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ನೋಡಿ ಸ್ವಲ್ಪ ಗರಂ ಮಸಾಲ, ಆಮೇಲೆ ಚಿಲ್ಲಿ ಪೌಡರ್ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ಹೆಚ್ಚಾಗಿ ಇದು ಮಕ್ಕಳಿಗೆ ಬೆಳಿಗ್ಗೆ ಮಾಡಿ ಕೊಡ್ತೀವಿ, ಹಾಗಾಗಿ ತುಂಬ ಖಾರ ಬೇಡ ಅಂತ ಹೇಳಿ ನಾನು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡಿ. ಮಸಾಲ ಎಲ್ಲ ಚೆನ್ನಾಗಿ ಒಳ್ಳೆ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಒಳ್ಳೆ ಟೇಸ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಇದು ಫ್ರೈ ಆಗಲಿ, ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಗ್ಯಾಸ್ ಯಾವುದಕ್ಕೂ ಸ್ಲೋ ಮಾಡಲಿಕ್ಕಿಲ್ಲ, ನಾವು ಗ್ಯಾಸ್ ಜೋರಲ್ಲೇ ಇದೆ. ಇವಾಗ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟ ಒಂದು 4 ಟೊಮೆಟೊವನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕ್ಬೋದು ನೀವು. ಇಲ್ಲಿ ನಾನು 4 ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಇದನ್ನೀಗ ಚೆನ್ನಾಗಿ ಸ್ಮೂತ್ ಆಗುವವರೆಗೂ ನಾವು ಫ್ರೈ ಮಾಡೋಣ. ಟೊಮೆಟೊ ಎಲ್ಲ ಒಳ್ಳೆ ರೀತಿಯಲ್ಲಿ ಸ್ಮೂತ್ ಆಗಲಿ, ತುಂಬ ಒಳ್ಳೆ ಟೇಸ್ಟ್ ಆಗುತ್ತೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೂ ಬೇಗನೆ ಆಗುತ್ತೆ. ಇದಕ್ಕೇನು ತುಂಬ ಇದು ಮಾಡಲಿಕ್ಕಿಲ್ಲ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕೋಣ. ಓಕೆ, ಇದು ಸ್ವಲ್ಪ ಸ್ಮೂತ್ ಆಗಲಿ. ಅಷ್ಟು ತನಕ ನಾನು ಪನ್ನೀರನ್ನು ನಿಮಗೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಈ ರೀತಿ ಪನ್ನೀರ್ ಇದ್ದರೆ ಮನೆಯಲ್ಲೇ ಮಾಡಿದ್ದು ಪನ್ನೀರ್ ಕೂಡ ಆಗುತ್ತೆ.